ಎಸ್ಸಿನ ಬಿಗ್ ಫೈನ 4ನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ಡಿಸೆಂಬರ್ 17ಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕನ ಪ್ರಾಣ ಹೋಗಿದೆ. ಗುಂಡಿ ತಪ್ಪಿಸಲು ಹೋಗಿ ತಬ್ರೇಜ್ ಅನ್ನೋ ವ್ಯಕ್ತಿ ಬೈಕ್ ಸವಾರ ಸಾವನ್ನಪ್ಪಿರುವಂಥದ್ದು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕನ ಪ್ರಾಣ ಹೋಗಿದೆ. ಈಗ ಗುಂಡಿ ತಪ್ಪಿಸಲು ಹೋಗಿ ತಬ್ರೇಜ್ ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ರು. PWD ಹಾಗೂ ನಗರಸಭೆ ನಿರ್ಲಕ್ಷ್ಯದಿಂದ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ವು. ಈ ಗುಂಡಿಯಿಂದಾಗಿ ಆಯ ತಪ್ಪಿ ಆ ಬೈಕ್ ಸವಾರ ರಸ್ತೆಯಲ್ಲಿ ಬಿದ್ದಿದ್ದ. ಈ ವೇಳೆ ಅಪಘಾತ ಸಂಭವಿಸಿ ಆತನನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತಬ್ರೇಜ್ ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ರು. ನೆಲಮಂಗಲದ ಸುಭಾಷ್ ನಗರದಲ್ಲಿರುವಂಥ ತಬ್ರೇಜ್ ಮನೆಯಲ್ಲೀಗ ಅವರ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಸಾವಿಗೆ ನ್ಯಾಯ ನೀಡುವಂತೆ ಮೃತನ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಶವವಿಟ್ಟು ಪ್ರತಿಭಟಿಸಿದ ಮೃತ ತಬ್ರೇಜ್ ಕುಟುಂಬಸ್ಥರು ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರ ಜೊತೆ ಅಧಿಕಾರಿಗಳು ಮಾತುಕತೆಯನ್ನು ನಡೆಸಿದ್ದಾರೆ. ಮೃತನ ಕುಟುಂಬಕ್ಕೆ 2.5 ಲಕ್ಷ ಪರಿಹಾರವನ್ನು ನೀಡಿದ್ದಾರೆ ಅಧಿಕಾರಿಗಳು. ಡಿಸೆಂಬರ್ 17ರಂದು ಪೈಪ್ಲೈನ್ ಗುಂಡಿಗೆ ಬೈಕ್ ಡಿಕ್ಕಿಯಾಗಿ ಬಿದ್ದಿರುವಂಥದ್ದು. ಗುಂಡಿಯಿಂದಾಗಿ ಆಯ ಸಿಗದೆ ತಬ್ರೇಜ್ ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ರು. ಇಸ್ಲಾಂಪುರದ ನಿವಾಸಿ 32 ವರ್ಷದ ತಬ್ರೇಜ್ ಎಂಬಾತ, ನೀವು ದೃಶ್ಯದಲ್ಲಿ ಗಮನಿಸಬಹುದು ತಬ್ರೇಜ್ ಅವ್ರನ್ನ. 32 ವರ್ಷದ ಇಸ್ಲಾಂಪುರದ ನಿವಾಸಿಯಾಗಿದ್ರು ಇವರು. 2 ದಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಆದರೆ ಟ್ರೀಟ್ಮೆಂಟ್ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ತಬ್ರೇಜ್. ಘಟನೆಗೆ ಸಾರ್ವಜನಿಕರಿಂದಲೂ ಅಧಿಕಾರಿಗಳ ಮುಂದೆ ಇಡೀ ಶಾಪವನ್ನು ಹಾಕಲಾಗ್ತಾ ಇದೆ. ಬೇಜವಾಬ್ದಾರಿ ಕೆಲಸಕ್ಕೆ ಅಮಾಯಕ ವ್ಯಕ್ತಿ ಈಗ ಬಲಿಯಾಗಿರುವಂಥದ್ದು. ಮಗ ಕಣಪ್ಪ, ಅದು ನಾವಿರೋದು ಯಾರಿಲ್ಲ. ನಮ್ಮನೆ ಗಂಡಸ್ರು ಕೆಲ್ಸಕ್ಕೆ ಹೋಗಿ ಬರೋವಾಗ ರೋಡ್ ಹತ್ರ ಇರೋದು. ಆ ರೋಡು ಅದು ರೋಡ್ ಅದು ಹೊಡೆಯೋದಕ್ಕೆ ಅಲ್ಲಿ ಬಿದ್ದು ಆ ಥರ ಆಗುತ್ತೆ. ನನಗೆ ಯಾರಿದ್ದಾರೆ ಹೇಳಿ? ಯಾರಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಇದು. ಈ ಮಕ್ಳಿಗೆ ತೊಗೊಂಡು ನಾನು ಏನು ಮಾಡಲಿ? ನನಗೆ ಆಪ್ರೇಷನ್ ಆಗಿ 7 ತಿಂಗಳೈತೆ. ನಮಗೆ ಕಷ್ಟ ಬಿದ್ದು ನಾವು ಮಾಡ್ತಾ ಇದ್ದೀವಿ. ನನಗೇನು ಆಧಾರ ಇಲ್ಲ. ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನೆಲಮಂಗಲ ರಿಪೋರ್ಟರ್ ಮೂರ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಅಮಾಯಕನ ಜೀವ ಹೋಗಿದೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತೆ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕನ ಜೀವ ಹೋಗಿರುವಂಥದ್ದು. PWD ಹಾಗೂ ನಗರಸಭೆ ನಿರ್ಲಕ್ಷ್ಯದಿಂದ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ವು. ಈ ಗುಂಡಿಯನ್ನು ತಪ್ಪಿಸಲು ಹೋಗಿ ತಬ್ರೇಜ್ ಅನ್ನೋ ವ್ಯಕ್ತಿ, 32 ವರ್ಷದ ತಬ್ರೇಜ್ ಅನ್ನೋ ವ್ಯಕ್ತಿ ಇಸ್ಲಾಂಪುರದ ನಿವಾಸಿ ಸಾವನ್ನಪ್ಪಿರುವಂಥದ್ದು. ಇನ್ನು ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸಿ ಈಗಾಗಲೇ ಪರಿಹಾರವನ್ನು ಕೂಡ ನೀಡಲಾಗಿದೆ. 2.5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಸಾವಿಗೆ ನ್ಯಾಯ ನೀಡುವಂತೆ ಮೃತನ ಕುಟುಂಬಸ್ಥರಿಂದ ಆಗ್ರಹಿಸಲಾಗ್ತಾ ಇದೆ. ಬನ್ನಿ, ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನೆಲಮಂಗಲ ರಿಪೋರ್ಟರ್ ಮೂರ್ತಿ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕನ ಜೀವ ಹೋಗಿದೆ. ಈಗ ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಕಾರ್ತಿಕ್, ಏನು 2 ದಿನದ ಹಿಂದೆ 32 ವರ್ಷದ ತಬ್ರೀಜ್ ರಸ್ತೆ ಗುಂಡಿಯನ್ನ ಅವಾಯ್ಡ್ ಮಾಡಲು ಹೋಗಿ ಆಯ ತಪ್ಪಿ ಕೆಳಗಡೆ ಬಿದ್ದು ರಸ್ತೆ ಅಪಘಾತ ಆಗಿ ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ನಿಮಾನ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರಿ ಸಾವನ್ನಪ್ಪಿರುವಂಥದ್ದು. ಹಾಗಾಗಿ ಕುಟುಂಬಸ್ಥರು ಪರಿಹಾರಕ್ಕಾಗಿ ಸಾಕಷ್ಟು ಬೆಳಗ್ಗೆಯಿಂದ ಸಾಕಷ್ಟು ಹೈಡ್ರಾಮಾನೆ ನಡೆಸಿದ್ರು. ಹಾಗಾಗಿ ನಗರಸಭೆ ಮತ್ತೆ PWD ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ತಕ್ಷಣವೇ ಈಗ 2.5 ಲಕ್ಷ ರೂಪಾಯಿನ ಅವರಿಗೆ ಪರಿಹಾರವಾಗಿ ಹಣವನ್ನ ಕೊಡಿಸಿ ಈಗಷ್ಟೇ ತಬ್ರೀಜ್ನ ಮೃತದೇಹವನ್ನ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಮತ್ತೆ ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ FIR ಅನ್ನ ದಾಖಲು ಮಾಡಿ ಅದೇನು ತಪ್ಪಿತಸ್ಥರು ಅಂತಾನೆ ಸಾಬೀತಾದ ಪಕ್ಷದಲ್ಲಿ ಅವರಿಂದ ಇನ್ನೂ ಹೆಚ್ಚಿನ ಪರಿಹಾರವನ್ನ
ಏನು ಕುಡಿಸ ನಿಟ್ಟಿನಲ್ಲಿ ಅಧಿಕಾರಿಗಳ ಒಂದು ಸಂಧಾನ ಸಭೆ ಏನು ಮಲ್ಲೇಶ್ ಬೀರಪ್ಪ ಇದ್ದಾರೆ ನೆಲಮಂಗಲ ತಹಶೀಲ್ದಾರು ಅವರ ನೇತೃತ್ವದಲ್ಲಿ ಒಂದು ಸಂಧಾನ ಆಯಿತು. ಈಗಷ್ಟೇ ಏನು ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಹಾಗಾಗಿ ಏನು ಕುಟುಂಬಕ್ಕೆ ಆಧಾರ ಆಗಿದ್ದ ತಬ್ರೀಜು, 2 ಮಕ್ಕಳು ಮತ್ತೆ ಪತ್ನಿ ಮತ್ತೆ ಒಂದು ವಯಸ್ಸಾದ ತಾಯಿ ಇದ್ದಾರೆ. ಆ ಒಂದು POP ಕೆಲಸ ಮಾಡಿಕೊಂಡು ಬಂದಂತ ಹಣದಲ್ಲಿ ತಮ್ಮ ಜೀವನವನ್ನ ನಿರ್ವಹಣೆ ಮಾಡ್ತಿದ್ದ. ಆದ್ರೆ ಏನು ಈ ಅಧಿಕಾರಿಗಳು ಮಾಡಿದಂತ ಒಂದು ಪೈಪ್ ಲೈನ್ ಒಂದು ರಸ್ತೆಯ ಗುಂಡಿ ಏನು ಕಾಣದೇನೆ ಏಕಾಏಕಿ ಬಿದ್ದು ರಸ್ತೆಯಲ್ಲಿ ಅಪಘಾತ ಆಗಿತ್ತು. ಹಾಗಾಗಿ ಈ ರೀತಿಯಲ್ಲಿ ಇವಾಗ ತಕ್ಷಣವೇ 2.5 ಲಕ್ಷ ಪರಿಹಾರ ಹಣವನ್ನ ಕೊಟ್ಟು ಈಗ ಅವರ ಮೇಲೆ ಅಧಿಕಾರಿಗಳ ವಿರುದ್ಧ FIR ದಾಖಲು ಮಾಡಿಕೊಂಡು ನೆಲಮಂಗಲ ಟೌನ್ ಪೊಲೀಸರು ತನಿಖೆ ಮಾಡ್ತಾ ಇರೋಂಥದ್ದು. ಕಾರ್ತಿಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ.